ಜಗತ್ತಿನಲ್ಲಿ ಅಮ್ಮನ ಪ್ರೀತಿಯ ಬಗ್ಗೆ ಸಾವಿರ ಕವಿತೆಗಳಿವೆ, ನೂರಾರು ಹಾಡುಗಳಿವೆ. ಆದರೆ ಮೌನವಾಗಿ ಬೆನ್ನೆಲುಬಾಗಿ ನಿಲ್ಲುವ ಅಪ್ಪನ ಪ್ರೀತಿ ಎಲೆಮರೆಯ ಕಾಯಿಯಂತೆ. ಅಮ್ಮ 9 ತಿಂಗಳು ಹೊತ್ತು ಹೆತ್ತರೆ ಅಪ್ಪ ಆ ಮಗುವಿನ ಇಡೀ ಜೀವನವನ್ನೇ ತನ್ನ ಹೆಗಲ ಮೇಲೆ ಹೊತ್ತು ಸಾಗುತ್ತಾನೆ. ಬೆವರು ಸುರಿಸಿ ಮಗುವಿನ ಭವಿಷ್ಯಕ್ಕೆ ಬಣ್ಣ ಹಚ್ಚುವ ಅಪ್ಪ ತನ್ನ ಬಣ್ಣ ಮಾಸುತ್ತಿರುವುದನ್ನು ಎಂದು ಯಾರಿಗೂ ಕೂಡ ಹೇಳಿಕೊಳ್ಳುವುದಿಲ್ಲ. ಇಂದು ನಾವು ಹೇಳ ಹೊರಟಿರುವುದು ಅಂತಹ ಒಬ್ಬ ಅಪ್ಪ ಮತ್ತು ಅವರ ಮಗಳ ಹೃದಯ ಸ್ಪರ್ಶಿ ಕತೆ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಕಣ್ಣಲ್ಲಿ ಹನಿ ಇರದಿದ್ದರೆ ಕೇಳಿ. 15 ವರ್ಷಗಳ ಹಿಂದೆ ಮಲೆನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಶಂಕರಪ್ಪ ಎನ್ನುವ ಒಬ್ಬ ವ್ಯಕ್ತಿ ವಾಸವಿದ್ದರು. ಅವರ ಪ್ರಪಂಚವೇ ಅವರ ಮಗಳು ಕಾವ್ಯ. ಕಾವ್ಯ ಅಮ್ಮನಿಲ್ಲದ ಮಗು. ಶಂಕರಪ್ಪನವರೇ ಅವಳಿಗೆ ಅಮ್ಮನೂ ಆಗಿದ್ದರು, ಅಪ್ಪನೂ ಆಗಿದ್ದರು. ಅವರು ಹಳ್ಳಿಯ ಒಂದು ಸಣ್ಣ ಫಾರ್ಮಸಿಯಲ್ಲಿ ದಿನಗೂಲಿ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದರು. ಕೈಗೆ ಬರುತ್ತಿದ್ದದ್ದು ಬರೀ 2-3 ಸಾವಿರ ರೂಪಾಯಿಗಳು ಮಾತ್ರ. ಒಂದು ದಿನ ಮಳೆ ರಭಸವಾಗಿ ಸುರಿಯುತ್ತಿತ್ತು. ಶಂಕರಪ್ಪ ಹಳೆಯ ಹರಿದ ಚಪ್ಪಲಿಯನ್ನು ಎಳೆದಾಡುತ್ತಾ ಫಾರ್ಮಸಿಯಿಂದ ಮನೆಗೆ ಮರಳುತ್ತಿದ್ದರು. ಆ ಚಪ್ಪಲಿ ಎಷ್ಟು ಸವೆದು ಹೋಗಿತ್ತೆಂದರೆ ನೆಲದ ಕಲ್ಲುಗಳು ಅವರ ಪಾದಕ್ಕೆ ಚುಚ್ಚುತ್ತಿದ್ದವು. ರಸ್ತೆಯಲ್ಲಿ ಹೋಗುವವರೆಲ್ಲ ಇವರ ಹರಿದ ಚಪ್ಪಲಿ ನೋಡಿ ನಗುತ್ತಿದ್ದರು. ಆದರೆ ಶಂಕರಪ್ಪನವರ ತಲೆಯಲ್ಲಿ ಬೇರೆಯದೇ ಯೋಚನೆ ಇತ್ತು. ಮಗಳು ಕಾವ್ಯ 10ನೇ ತರಗತಿಯಲ್ಲಿದ್ದಳು. ಅವಳಿಗೆ ಪರೀಕ್ಷೆಗೆ ಕಟ್ಟಲು ಹಣ ಬೇಕಿತ್ತು ಮತ್ತು ಅವಳು ಒಂದು ಹೊಸ ಜಾಮೆಟ್ರಿ ಬಾಕ್ಸ್ ಕೇಳಿದ್ದಳು. ಮನೆಗೆ ಬಂದ ಶಂಕರಪ್ಪ ಮಗಳಿಗೆ ಜಾಮೆಟ್ರಿ ಬಾಕ್ಸ್ ನೀಡಿದಾಗ ಕಾವ್ಯ ಹೇಳಿದಳು, ಅಪ್ಪ, ನಿಮ್ಮ ಚಪ್ಪಲಿ ತುಂಬ ಹರಿದು ಹೋಗಿದೆ, ಈ ಸಲ ಪೇಟೆಗೆ ಹೋದಾಗ ಹೊಸದು ತಗೊಳ್ಳಿ ಎಂದು. ಅದಕ್ಕೆ ಶಂಕರಪ್ಪ ನಗುತ್ತಾ, ಅದಕ್ಕೇನಂತೆ ಮಗಳೇ, ಇದು ಇನ್ನೂ 1-2 ತಿಂಗಳು ಬರುತ್ತೆ ಬಿಡು ಎಂದು ಸುಳ್ಳು ಹೇಳಿದರು. ಅವರಿಗೆ ಗೊತ್ತಿತ್ತು ಹೊಸ ಚಪ್ಪಲಿ ಕೊಂಡರೆ ಮಗಳ ಮುಂದಿನ ತಿಂಗಳ ಫೀಸ್ಗೆ ಹಣ ಸಾಲುವುದಿಲ್ಲ ಎಂದು. ದಿನಗಳು ಕಳೆದವು. ಕಾವ್ಯ ಈಗ ಕಾಲೇಜು ಮುಗಿಸಿ ಮೆಡಿಕಲ್ ಸೀಟು ಪಡೆದಿದ್ದಳು. ಶಂಕರಪ್ಪನವರ ಕಷ್ಟ ಇಮ್ಮಡಿಯಾಯಿತು. ಮಗಳ ಕಾಲೇಜು ಫೀಸು ಕಟ್ಟಲು ಅವರು ತಮಗಿದ್ದ ಅಲ್ಪ ಜಮೀನನ್ನು ಮಾರಿದರು. ಆದರೆ ಎಂದೂ ಮಗಳ ಮುಂದೆ ಕಣ್ಣೀರು ಹಾಕಲಿಲ್ಲ. ಪ್ರತಿ ಬಾರಿ ಕಾವ್ಯ ಮನೆಗೆ ಬಂದಾಗಲೂ ಶಂಕರಪ್ಪ ಅದೇ ಹಳೆಯ ಚಪ್ಪಲಿಯಲ್ಲೇ ಇರುತ್ತಿದ್ದರು. ಆ ಚಪ್ಪಲಿ ಈಗ 10 ಕಡೆ ದಾರದಿಂದ ಹೊಲಿಯಲ್ಪಟ್ಟಿತು. ಒಂದು ದಿನ ನಗರದ ದೊಡ್ಡ ಮೆಡಿಕಲ್ ಕಾಲೇಜಿನಲ್ಲಿ ಘಟಿಕೋತ್ಸವ. ಕಾವ್ಯ ಇಡೀ ಕಾಲೇಜಿಗೆ ಫಸ್ಟ್ ಬಂದಿದ್ದಳು. ಅವಳಿಗೆ ಬಂಗಾರದ ಪದಕ ಸಿಗುತ್ತಿತ್ತು. ಶಂಕರಪ್ಪ ಹಳ್ಳಿಯಿಂದ ನಗರಕ್ಕೆ ಬಸ್ಸಿನಲ್ಲಿ ಬಂದರು. ಅಂದು ಅವರ ಕೈಯಲ್ಲಿ ಮಗಳಿಗಾಗಿ ತಂದ ಒಂದು ಸಣ್ಣ ಮಲ್ಲಿಗೆ ಹೂವಿನ ಹಾರವಿತ್ತು. ವೇದಿಕೆಯ ಮೇಲೆ ಕಾವ್ಯ ಮಿಂಚುತ್ತಿದ್ದಳು. ಅವಳ ಸುತ್ತಲೂ ದೊಡ್ಡ ದೊಡ್ಡ ಶ್ರೀಮಂತ ಗೆಳತಿಯರಿದ್ದರು. ಶಂಕರಪ್ಪ ವೇದಿಕೆಯ ಕೆಳಗೆ ಒಂದು ಮೂಲೆಯಲ್ಲಿ ನಿಂತಿದ್ದರು. ಎಲ್ಲರೂ ಸೂಟು ಬೂಟು ಧರಿಸಿದ್ದರೆ ಶಂಕರಪ್ಪ ಹಳೆಯ ಬಿಳಿ ಅಂಗಿ ಮತ್ತು ಅದೇ ಅರಿದ ಚಪ್ಪಲಿ ಧರಿಸಿದ್ದರು. ಜನರು ಇವರನ್ನು ನೋಡಿ ವಿಚಿತ್ರವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಕಾವ್ಯಳ ಗೆಳತಿಯೊಬ್ಬಳು ಹೇಳಿದಳು, ಕಾವ್ಯ, ಅಲ್ಲಿ ನೋಡು, ಯಾರು ಆ ಮನುಷ್ಯ, ಚಪ್ಪಲಿ ನೋಡು ಹರಿದು ಹೋಗಿದೆ ಎಂದು. ಅಂದು ಕಾವ್ಯ ತನ್ನ ಗೆಳೆಯರ ಮುಂದೆ ಮುಜುಗರಕ್ಕೊಳಗಾದಳು. ಅವಳು ಮೆಲ್ಲನೆ ಹೇಳಿದಳು, ಅವರು ನಮ್ಮೂರಿನ ಒಬ್ಬರು ಪರಿಚಯದವರು ಎಂದು. ತನ್ನ ಸಾಧನೆಯ ಸಂಭ್ರಮದ ಮುಂದೆ ಅಪ್ಪನ ಹರಿದ ಚಪ್ಪಲಿ ಅವಳಿಗೆ ಅವಮಾನದಂತೆ ಕಂಡಿತು. ಶಂಕರಪ್ಪನವರಿಗೆ ಮಗಳ ಆ ಮಾತು ಕೇಳಿಸಿತು. ಅವರ ಎದೆ ಚುರುಕ್ಕೆಂದಿತು. ಆದರೆ ಅವರು ಮೌನವಾಗಿ ಕಣ್ಣೀರು ಒರೆಸಿಕೊಂಡು ಅಲ್ಲಿಂದ ಹೊರಟು ಹೋದರು. ಮಗಳು ಬಂಗಾರದ ಪದಕ ಪಡೆದ ಸಂಭ್ರಮದಲ್ಲಿದ್ದರೆ ಆ ಪದಕವನ್ನು ಕೊಡಿಸಲು ತನ್ನ ಪಾದದ ಚರ್ಮವನ್ನೇ ದಾನ ಮಾಡಿದ ಅಪ್ಪ ಅಂದು ಮೌನವಾಗಿ ಬಸ್ ಹತ್ತಿದರು. ಚಪ್ಪಲಿ ಹರಿದಿರಬಹುದು, ಆದರೆ ಅಪ್ಪನ ಪ್ರೀತಿ ಎಂದಿಗೂ ಹರಿದಿರಲಿಲ್ಲ. ಮಗಳು ತನ್ನನ್ನು ಪರಿಚಯದವನು ಎಂದು ಕರೆದರೂ ಆ ಅಪ್ಪ ದೇವರಿಗೆ ಕೈ ಮುಗಿದು ಹೇಳಿದ್ದು ಒಂದೇ ಮಾತು, ನನ್ನ ಮಗಳು ದೊಡ್ಡವಳಾಗಿದ್ದಾಳೆ, ಅವಳ ದಾರಿಯಲ್ಲಿ ಈ ಹಳಬನ ನೆರಳು ಬೇಡ ದೇವ್ರೆ, ಅವಳು ಸುಖವಾಗಿರಲಿ. ಸತ್ಯ ಏನೆಂದರೆ ಅಂದು ಶಂಕರಪ್ಪ ಹರಿದ ಚಪ್ಪಲಿ ಹಾಕಿಕೊಂಡಿದ್ದಕ್ಕೆ ಕಾರಣ ಕಾವ್ಯಳಿಗೆ ಬೇಕಾದ ಮೆಡಿಕಲ್ ಪುಸ್ತಕಗಳನ್ನು ಕೊಳ್ಳಲು. ಅವರು ತನ್ನ ಚಪ್ಪಲಿಯ ಹಣವನ್ನು ಉಳಿಸಿದ್ದರು. ಇದು ಕಾವ್ಯಳಿಗೆ ಅಂದು ತಿಳಿಯಲಿಲ್ಲ. ಅವಳಿಗೆ ಸತ್ಯ ತಿಳಿದಾಗ ಕಾಲ ಮಿಂಚಿ ಹೋಗಿತ್ತು. ಘಟಿಕೋತ್ಸವ ಮುಗಿಸಿ ಕಾವ್ಯ ಮನೆಗೆ ಬಂದಾಗ ಶಂಕರಪ್ಪ ಅಲ್ಲಿರಲಿಲ್ಲ. ಅವರು ಯಾರಿಗೂ ಹೇಳದೆ ಹಳ್ಳಿಗೆ ಮರಳಿದ್ದರು. ಕಾವ್ಯಳಿಗೆ ತನ್ನ ತಪ್ಪಿನ ಅರಿವಾಗುವ ಬದಲು ಅಪ್ಪ ಅಷ್ಟು ಜನರ ಮುಂದೆ ಹಾಗೆ ಬಂದು ತನಗೆ ಅವಮಾನ ಮಾಡಿದ್ರಲ್ಲ ಎಂಬ ಸಿಟ್ಟು ಮಾತ್ರ ಇತ್ತು.
ಕೆಲಸದ ಒತ್ತಡದಲ್ಲಿ ಅವಳು ಅಪ್ಪನಿಗೆ ಫೋನ್ ಮಾಡುವುದನ್ನು ಮರೆತು ಬಿಟ್ಟಳು. ದಿನಗಳು ಕಳೆದವು. ಕಾವ್ಯಾಳಿಗೆ ನಗರದ ದೊಡ್ಡ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿ ಕೆಲಸ ಸಿಕ್ಕಿತು. ಒಂದು ದಿನ ಕಾವ್ಯಾಳಿಗೆ ಹಳ್ಳಿಯಿಂದ ಅವಳ ಚಿಕ್ಕಪ್ಪ ಫೋನ್ ಮಾಡಿದರು. ಶಂಕರಪ್ಪನವರಿಗೆ ಹುಷಾರಿಲ್ಲ, ತಕ್ಷಣ ಬಾ ಎಂದು ಕರೆದರು. ಕಾವ್ಯ ಗಾಬರಿಯಿಂದ ಹಳ್ಳಿಗೆ ಓಡಿ ಬಂದಳು. ಅಪ್ಪ ಮಂಚದ ಮೇಲೆ ಮಲಗಿದ್ದರು. ಅವರ ಮುಖ ಬಾಡಿ ಹೋಗಿತ್ತು. ಕಾವ್ಯ ಅವರ ಪಾದಗಳನ್ನು ನೋಡಿದಾಗ ಅವಳ ಎದೆ ಒಡೆದಂತಾಯಿತು. ಹರಿದ ಚಪ್ಪಲಿಯಲ್ಲಿ ನಡೆದು ಅವರ ಪಾದಗಳಲ್ಲಿ ದೊಡ್ಡದಾದ ಗಾಯಗಳಾಗಿದ್ದವು. ಇನ್ಫೆಕ್ಷನ್ ಆಗಿ ಕಾಲು ಊದಿಕೊಂಡಿತ್ತು. ಕಾವ್ಯ ಅಳುತ್ತಾ ಕೇಳಿದಳು, ಅಪ್ಪ ಯಾಕೆ ಹೀಗೆ ಮಾಡಿಕೊಂಡ್ರಿ? ಒಂದು ಹೊಸ ಚಪ್ಪಲಿ ತಗೋಬಾರ್ದಿತ್ತಾ ಎಂದು. ಆಗ ಶಂಕರಪ್ಪ ಮೆಲ್ಲನೆ ನಗುತ್ತಾ ಅಂದರು, ಮಗಳೇ, ನಿನ್ನ ಫೈನಲ್ ಇಯರ್ ಫೀಸು ಕಟ್ಟಲು 1,000 ರೂಪಾಯಿ ಕಡಿಮೆ ಇತ್ತು. ಅಂದು ನಾನು ಚಪ್ಪಲಿ ಕೊಳ್ಳಲು ಇಟ್ಟಿದ್ದ ಹಣವನ್ನೇ ನಿನ್ನ ಕಾಲೇಜಿಗೆ ಕಟ್ಟಿದೆ. ನನಗೆ ಚಪ್ಪಲಿಗಿಂತ ನಿನ್ನ ವಿದ್ಯಾಭ್ಯಾಸ ಮುಖ್ಯವಾಗಿತ್ತು ಅಂದರು. ಇಷ್ಟೇ ಅಲ್ಲದೆ ಅಂದು ಮಗಳು ತನ್ನನ್ನು ಪರಿಚಯದವನು ಎಂದು ಹೇಳಿದ್ದಕ್ಕೆ ಅವರು ಬೇಸರ ಮಾಡಿಕೊಂಡಿರಲಿಲ್ಲ. ಬದಲಾಗಿ ಅವರು ಮಗಳಿಗೆ ಒಂದು ಉಡುಗೊರೆ ತಂದಿದ್ದರು. ಅವರು ಮಂಚದ ಕೆಳಗಿದ್ದ ಒಂದು ಹಳೆಯ ಪೆಟ್ಟಿಗೆಯನ್ನು ತೋರಿಸಿದರು. ಕಾವ್ಯ ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅಲ್ಲಿ ಒಂದು ಸುಂದರವಾದ ಸ್ಟೆಥೋಸ್ಕೋಪ್ ಇತ್ತು. ಶಂಕರಪ್ಪ ಹೇಳಿದರು, ಅಂದು ನಿನ್ನ ಫ್ರೆಂಡ್ಸ್ ಮುಂದೆ ನಾನು ಬಂದು ನಿನಗೆ ಮುಜುಗರ ಉಂಟು ಮಾಡಿದೆ ಅಂತ ಗೊತ್ತು ಮಗಳೇ. ಅದಕ್ಕೆ ಆ ಮಲ್ಲಿಗೆ ಹಾರವನ್ನು ಅಲ್ಲೇ ಬಿಟ್ಟು ಬಂದೆ. ಅದಕ್ಕೆ ನೀನು ಡಾಕ್ಟರ್ ಆದಾಗ ನಾನೇ ನಿನಗೆ ಈ ಸ್ಟೆಥೋಸ್ಕೋಪ್ ಕೊಡಬೇಕು ಅಂತ 6 ತಿಂಗಳಿಂದ ರಾತ್ರಿ ಕೂಡ ಫಾರ್ಮಸಿಯಲ್ಲಿ ಕೆಲಸ ಮಾಡಿ ಈ ಹಣ ಉಳಿಸಿದ್ದೆ ಅಂದರು. ಮಗಳು ಪ್ರತಿಯೊಂದು ಯಶಸ್ಸಿನ ಹಿಂದೆ ಅಪ್ಪ ತನ್ನ ರಕ್ತವನ್ನೇ ಬೆವರಾಗಿ ಸುರಿಸಿದ್ದರು. ಕಾವ್ಯಾಳಿಗೆ ಅಂದು ತಾನು ಮಾಡಿದ ದೊಡ್ಡ ತಪ್ಪು ಅರ್ಥವಾಯಿತು. ಬಂಗಾರದ ಪದಕ ಗೆದ್ದ ತನ್ನ ಅಪ್ಪನ ಆ ಹರಿದ ಚಪ್ಪಲಿಯೇ ಪ್ರಪಂಚದ ಅತ್ಯಂತ ಬೆಲೆಬಾಳುವ ವಸ್ತು ಎಂದು ಅವಳಿಗೆ ತಿಳಿಯಿತು. ಅವಳು ಅಪ್ಪನ ಪಾದಗಳನ್ನು ಹಿಡಿದು ಕ್ಷಮೆ ಕೇಳಿದಳು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಶಂಕರಪ್ಪನವರು ಆ ಹರಿದ ಚಪ್ಪಲಿಯ ಒಳಗೊಂದು ರಹಸ್ಯ ಪತ್ರವನ್ನು ಬಿಚ್ಚಿಟ್ಟಿದ್ದರು. ಆ ಪತ್ರದಲ್ಲಿ ಕಾವ್ಯಾಳ ತಾಯಿಯ ಸಾವಿನ ಬಗ್ಗೆ ಒಂದು ಆಘಾತಕಾರಿ ಸತ್ಯವಿತ್ತು. ಕಾವ್ಯ ಆ ಪತ್ರವನ್ನು ಓದಿದಾಗ ಅವಳ ಪ್ರಪಂಚವೇ ನಡುಗಿ ಹೋಯಿತು. ಕಾವ್ಯ ನಡುಗುವ ಕೈಗಳಿಂದ ಆ ಹಳದಿ ಬಣ್ಣಕ್ಕೆ ತಿರುಗಿದ ಪತ್ರವನ್ನು ಬಿಡಿಸಿದಳು. ಅದು ಅವಳ ತಾಯಿ ಸಾಯುವ ಮುನ್ನ ಬರೆದಿದ್ದ ಕೊನೆಯ ಪತ್ರವಾಗಿತ್ತು. ಆ ಪತ್ರದಲ್ಲಿ ಬರೆದಿತ್ತು, ಶಂಕರ್, ನನಗೆ ಗೊತ್ತು ನೀವು ಕಾವ್ಯಾಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀರಾ ಎಂದು. ಆದರೆ ಒಂದು ಸತ್ಯ ಅವಳಿಗೆ ಯಾವತ್ತೂ ತಿಳಿಯಬಾರದು. ಅವಳು ಹುಟ್ಟಿದ್ದು ನನ್ನ ಮಗಳಾಗಿ ಅಲ್ಲ. ನಾನು ಕೆಲಸ ಮಾಡುತ್ತಿದ್ದ ಮನೆಯವರು ಅವಳನ್ನು ಬೀದಿಯಲ್ಲಿ ಬಿಟ್ಟಾಗ ನೀವು ಅವಳನ್ನು ಎತ್ತಿಕೊಂಡು ಬಂದು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದೀರಿ. ಅವಳ ಅಪ್ಪ ಯಾರೋ ಗೊತ್ತಿಲ್ಲ, ಆದರೆ ಅವಳಿಗೆ ದೈವ ಕೊಟ್ಟ ಅಪ್ಪ ಮಾತ್ರ ನೀವು. ಈ ಸತ್ಯವನ್ನು ಓದಿದ ಕಾವ್ಯಾಳಿಗೆ ಭೂಮಿ ಕುಸಿದಂತಾಯಿತು. ತಾನು ಯಾರೋ ಎಂದು ಗೊತ್ತಿಲ್ಲದಿದ್ದರೂ ಶಂಕರಪ್ಪ ತನಗಾಗಿ ತನ್ನ ಇಡೀ ಜೀವನವನ್ನೇ ಸವೆಸಿದ್ದರು. ರಕ್ತದ ಸಂಬಂಧವಿಲ್ಲದಿದ್ದರೂ ತಂದೆಯ ಪ್ರೀತಿಯಲ್ಲಿ ಅವರು ಎಂದೂ ಕೊರತೆ ಮಾಡಿರಲಿಲ್ಲ. ತನಗೆ ಬಂಗಾರದ ಪದಕ ಕೊಡಿಸಲು ಅವರು ಹರಿದ ಚಪ್ಪಲಿ ಹಾಕಿಕೊಂಡು ನಡೆದಿದ್ದು ಈಗ ಅವಳಿಗೆ ಅರ್ಥವಾಯಿತು. ಅಷ್ಟರಲ್ಲಿ ಶಂಕರಪ್ಪನವರ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಕಾವ್ಯ ತಾನೊಬ್ಬ ವೈದ್ಯೆಯಾಗಿದ್ದರೂ ತನ್ನ ಅಪ್ಪನನ್ನು ಉಳಿಸಿಕೊಳ್ಳಲು ಅಸಹಾಯಕಳಾಗಿ ನಿಂತಿದ್ದಳು. ಅವರನ್ನು ದೊಡ್ಡ ಆಸ್ಪತ್ರೆಗೆ ಸೇರಿಸಲು ಹಣದ ಅವಶ್ಯಕತೆ ಇತ್ತು. ಆಗ ಕಾವ್ಯ ಒಂದು ದೊಡ್ಡ ನಿರ್ಧಾರ ಮಾಡಿದಳು. ಅಂದು ತಾನು ಅಹಂಕಾರದಿಂದ ಗೆದ್ದಿದ್ದ ಆ ಬಂಗಾರದ ಪದಕವನ್ನು ಮಾರಲು ಮುಂದಾದಳು. ಯಾವ ಪದಕದ ಮುಂದೆ ಅಪ್ಪನ ಹರಿದ ಚಪ್ಪಲಿ ಅವಳಿಗೆ ಅವಮಾನ ಅನ್ನಿಸುತ್ತೋ, ಇಂದು ಅದೇ ಪದಕಕ್ಕಿಂತ ಅಪ್ಪನ ಪ್ರಾಣ ಅವಳಿಗೆ ದೊಡ್ಡದಾಯಿತು. ಪದಕ ಮಾರಿದ ಹಣದಿಂದ ಅಪ್ಪನಿಗೆ ಚಿಕಿತ್ಸೆ ಕೊಡಿಸಿದಳು. ಆಪರೇಷನ್ ಮುಗಿದು ಶಂಕರಪ್ಪ ಕಣ್ಣು ಬಿಟ್ಟಾಗ ಮಗಳು ಕಾವ್ಯ ಅವರ ಪಾದದ ಬಳಿ ಕುಳಿತು ಅಳುತ್ತಿದ್ದಳು. ಕಾವ್ಯ ಅಪ್ಪನ ಕೈ ಹಿಡಿದು ಹೇಳಿದಳು, ಅಪ್ಪ, ಕ್ಷಮಿಸಿಬಿಡಿ. ನಾನು ರಕ್ತದ ಮಗಳಲ್ಲದಿದ್ದರೂ ನೀವು ನನಗೆ ದೇವರಾಗಿದ್ದೀರಿ. ಅಂದು ನಾನು ಗೆದ್ದಿದ್ದು ಬಂಗಾರದ ಪದಕ ಅಲ್ಲ ಅಪ್ಪ, ನಾನು ಗೆದ್ದಿದ್ದು ನಿಮ್ಮ ಪ್ರೀತಿಯಿಂದ. ಇನ್ನು ಮುಂದೆ ನಿಮ್ಮ ಕಾಲಿಗೆ ಮುಳ್ಳು ಕೂಡ ಚುಚ್ಚದಂತೆ ನಾನು ನೋಡಿಕೊಳ್ತೀನಿ ಎಂದು. ಶಂಕರಪ್ಪ ಕಣ್ಣೀರು ಹಾಕುತ್ತಾ ಅಂದರು, ಮಗಳೇ, ನೀನು ನನ್ನ ಮಗಳಲ್ಲ ಅಂತ ಆ ಪತ್ರ ಹೇಳಿರಬಹುದು, ಆದರೆ ನನ್ನ ಪ್ರತಿ ಹನಿ ಬೆವರು ಹೇಳುತ್ತೆ ನೀನು ನನ್ನ ಮಗಳು ಅಂತ. ಈ ಹರಿದ ಚಪ್ಪಲಿ ನನ್ನ ಕಷ್ಟದ ಗುರುತಲ್ಲಮ್ಮ, ನಿನ್ನ ಗೆಲುವಿನ ಹಾದಿ ಅಂದರು. ಕಾವ್ಯ ಅಪ್ಪನನ್ನು ನಗರಕ್ಕೆ ಕರೆದುಕೊಂಡು ಹೋದಳು. ಆದರೆ ನಗರದ ಆ ದೊಡ್ಡ ಮನೆಯಲ್ಲಿ ಶಂಕರಪ್ಪನವರಿಗೆ ಮತ್ತೊಂದು ಸವಾಲು ಎದುರಾಯಿತು. ಕಾವ್ಯಾಳ ಮದುವೆಯ ಮಾತುಕತೆ ಶುರುವಾದಾಗ ಅವಳ ಅಸಲಿ ಹುಟ್ಟಿನ ಬಗ್ಗೆ ಸಮಾಜ ಪ್ರಶ್ನೆ ಮಾಡಲು ಶುರು ಮಾಡಿತು. ಕಾವ್ಯ ಈ ಸವಾಲನ್ನು ಹೇಗೆ ಎದುರಿಸಿದಳು? ಆ ಶ್ರೀಮಂತ ಮನೆತನದವರು ಕಾವ್ಯಾಳನ್ನು ಒಪ್ಪಿಕೊಂಡ್ರ?
ನಗರದ ದೊಡ್ಡ ಉದ್ಯಮಿಯ ಮಗ ಸಮರ್ಥ್ ಕಾವ್ಯಾಳನ್ನು ಇಷ್ಟಪಟ್ಟಿದ್ದ. ಆದರೆ ಸಮರ್ಥ್ನ ತಾಯಿ ಸುಮಿತ್ರಾದೇವಿ ತುಂಬಾ ಕಠಿಣ ಸ್ವಭಾವದವರು. ಅವರಿಗೆ ಗೌರವ ಮತ್ತು ಅಂತಸ್ತು ಅತೀ ಮುಖ್ಯವಾಗಿತ್ತು. ಮದುವೆ ಮಾತುಕತೆಗೆಂದು ಶಂಕರಪ್ಪ ಮತ್ತು ಕಾವ್ಯ ಅವರ ಮನೆಗೆ ಹೋದರು. ಅಂದು ಕೂಡ ಶಂಕರಪ್ಪ ತುಂಬ ಸರಳವಾಗಿ ಬಟ್ಟೆ ಧರಿಸಿದ್ದರು. ಸುಮಿತ್ರಾದೇವಿ ಶಂಕರಪ್ಪನವರನ್ನು ಮೇಲೆ ಕೆಳಗೆ ನೋಡಿ ಮುಖ ಸೊಟ್ಟಗೆ ಮಾಡಿದ್ದರು. ನೋಡಿ ಶಂಕರಪ್ಪನವರೇ, ನಿಮ್ಮ ಮಗಳು ಡಾಕ್ಟರ್ ಇರಬಹುದು, ಆದರೆ ನಿಮ್ಮ ಹಿನ್ನೆಲೆ ಏನು? ನಿಮ್ಮ ಆಸ್ತಿ ಎಷ್ಟು? ನಮ್ಮ ಮನೆತನಕ್ಕೆ ಸರಿಸಮಾನವಾದ ಗೌರವ ನಿಮ್ಮಲ್ಲಿದೆಯೇ ಎಂದು ನೇರವಾಗಿ ಹೇಳಿದರು. ಶಂಕರಪ್ಪ ನಡುಗುವ ಧ್ವನಿಯಲ್ಲಿ ಕೇಳಿದ್ರು, ಅಮ್ಮ, ನನ್ನ ಬಳಿ ಆಸ್ತಿ ಅಂತ ಏನೂ ಇಲ್ಲ. ಈ ಮಗಳೇ ನನ್ನ ಆಸ್ತಿ. ಅವಳನ್ನು ಬೆಳೆಸಲು ನಾನು ನನ್ನ ಇಡೀ ಜೀವನವನ್ನೇ ಸವೆಸಿದ್ದೇನೆ ಅಂದರು. ಆದರೆ ಸುಮಿತ್ರಾದೇವಿ ಬಿಡಲಿಲ್ಲ. ಕೇಳಿದ್ದೀನಿ, ನೀವು ಯಾರೋ ಬೀದಿಯಲ್ಲಿ ಸಿಕ್ಕ ಮಗುವನ್ನು ಎತ್ಕೊಂಡು ಬಂದಿದ್ರಂತೆ. ಅಂದಮೇಲೆ ಈ ಹುಡುಗಿಯ ಕುಲ ಗೋತ್ರ ಯಾವುದು? ಯಾರೋ ಬೀದಿಯ ಮಗುವನ್ನು ನಮ್ಮ ಸೊಸೆಯಾಗಿ ಹೇಗೆ ಮಾಡಿಕೊಳ್ಳಲಿ ಎಂದು ಅಹಂಕಾರದಿಂದ ಪ್ರಶ್ನಿಸಿದರು. ಕಾವ್ಯಾಳ ಕಣ್ಣಲ್ಲಿ ನೀರು ತುಂಬಿತು. ತನ್ನ ಅಪ್ಪನಿಗೆ ಇಷ್ಟು ಅವಮಾನವಾಗುತ್ತಿರುವುದನ್ನು ಅವಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಆದರೆ ಶಂಕರಪ್ಪ ಶಾಂತವಾಗಿ ಎದ್ದು ನಿಂತರು. ಅವರು ತನ್ನ ಚೀಲದಿಂದ ಒಂದು ಹಳೆಯ ಸವೆದ ಚಪ್ಪಲಿಯನ್ನು ತೆಗೆದು ಮೇಜಿನ ಮೇಲಿಟ್ಟರು. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರಲು ಶಂಕರಪ್ಪ ಹೇಳಿದರು, ಅಮ್ಮ, ಇದು ಕೇವಲ ಹರಿದ ಚಪ್ಪಲಿಯಲ್ಲ. ನನ್ನ ಮಗಳು ಇಂದು ಡಾಕ್ಟರ್ ಆಗಿ ನಿಮ್ಮ ಮುಂದೆ ನಿಂತಿದ್ದಾಳೆ ಅಂದರೆ ಈ ಚಪ್ಪಲಿ ಸವೆಸಿದ ಹಾದಿಯೇ ಕಾರಣ. ಇವಳ ಕುಲ ಯಾವುದೋ ನನಗೆ ಗೊತ್ತಿಲ್ಲ, ಆದರೆ ಅವಳ ಗುಣ ಈ ಬಂಗಾರಕ್ಕಿಂತ ಶುದ್ಧವಾಗಿದೆ. ಯಾರೋ ಬೀದಿಯಲ್ಲಿ ಬಿಟ್ಟ ಮಗುವನ್ನು ಒಬ್ಬ ಕೂಲಿ ಆಳು ವೈದ್ಯೆಯನ್ನಾಗಿ ಮಾಡಬಲ್ಲ ಎಂದರೆ ಆ ಮಗಳ ಯೋಗ್ಯತೆ ಎಷ್ಟು ದೊಡ್ಡದಿರಬಹುದು ಯೋಚಿಸಿ ಅಂದರು. ಶಂಕರಪ್ಪನವರ ಮಾತುಗಳು ಸಮರ್ಥನ ಹೃದಯಕ್ಕೆ ತಾಕಿದವು. ಅವನು ತನ್ನ ತಾಯಿಯ ವಿರುದ್ಧ ನಿಂತು ಹೇಳಿದನು, ಅಮ್ಮ, ನಮಗೆ ಬೇಕಾಗಿರುವುದು ಹಣವಲ್ಲ, ಇಂತಹ ಸಂಸ್ಕಾರ ಇರುವ ಅಪ್ಪ ಮತ್ತು ಮಗಳು. ಕಾವ್ಯಾಳ ಅಸ್ತಿತ್ವ ಅವಳ ಹುಟ್ಟಿನಲ್ಲ, ಅವಳ ಈ ತಂದೆಯ ತ್ಯಾಗದಲ್ಲಿದೆ ಅಂದನು. ಕೊನೆಗೂ ಸುಮಿತ್ರಾದೇವಿ ಮೌನವಾದರು. ಮದುವೆ ನಿಶ್ಚಯವಾಯಿತು. ಆದರೆ ಮದುವೆಗೆ ಒಂದು ದಿನ ಮುಂಚಿತವಾಗಿ ಶಂಕರಪ್ಪ ಯಾರಿಗೂ ತಿಳಿಯದಂತೆ ಕಾಣೆಯಾದರು. ಅವರು ಮಗಳ ಐಷಾರಾಮಿ ಜೀವನಕ್ಕೆ ತಾನು ಅಡ್ಡಿಯಾಗಬಾರದು ಎಂದು ನಿರ್ಧರಿಸಿದರು. ಅವರು ಬಿಟ್ಟು ಹೋದ ಪತ್ರದಲ್ಲಿ ಒಂದು ಮಾತಿತ್ತು. ಅದು ಕಾವ್ಯಾಳ ಇಡೀ ಬದುಕನ್ನೇ ಬದಲಿಸುವಂತಿತ್ತು. ಕೊನೆಗೆ ಅವಳಿಗೆ ಅಪ್ಪ ಬರೆದಿದ್ದ ಆ ಪತ್ರ ಸಿಕ್ಕಿತು. ಅದರಲ್ಲಿ ಹೀಗೆ ಬರೆದಿತ್ತು, ಮಗಳೇ ಕಾವ್ಯ, ನಿನ್ನ ಮದುವೆಯ ಸಂಭ್ರಮದಲ್ಲಿ ಈ ಹರಿದ ಚಪ್ಪಲಿ ಹಾಕಿಕೊಂಡಿರುವ ಅಪ್ಪ ಪಕ್ಕದಲ್ಲಿದ್ದರೆ ಜನ ಮತ್ತೆ ಆಡಿಕೊಳ್ಳಬಹುದು, ನಿನಗೆ ಅವಮಾನವಾಗಬಹುದು. ನನಗೆ ಇಷ್ಟ ಇಲ್ಲ. ನಿನ್ನ ಅತ್ತೆ ಸುಮಿತ್ರಾದೇವಿಯವರ ಕಣ್ಣಲ್ಲಿ ನನ್ನ ಬಡತನ ನಿನ್ನ ಯೋಗ್ಯತೆಯನ್ನು ಕಡಿಮೆ ಮಾಡಬಾರ್ದು. ಅದಕ್ಕೆ ನಾನು ದೂರ ಹೋಗ್ತಿದ್ದೀನಿ. ನನ್ನನ್ನು ಹುಡುಕಬೇಡ, ನೀನು ಸುಖವಾಗಿ ಬಾಳು ಅಂತ. ಈ ಪತ್ರ ಓದಿದ ಕಾವ್ಯಾಳಿಗೆ ಅಪ್ಪನ ಮೇಲಿದ್ದ ಪ್ರೀತಿ ಆಕ್ರೋಶವಾಗಿ ಬದಲಾಯಿತು. ಅವಳು ಮದುವೆಯ ಮಂಟಪಕ್ಕೆ ಹೋಗುವ ಬದಲು ನೇರವಾಗಿ ಅಪ್ಪನನ್ನು ಹುಡುಕುತ್ತಾ ಹಳ್ಳಿಯ ಆ ಹಳೆಯ ಮನೆಗೆ ಬಂದಳು. ಅಲ್ಲಿ ಅಪ್ಪ ಮಳೆಯ ನಡುವೆ ಕತ್ತಲೆಯಲ್ಲಿ ಕುಳಿತು ಅದೇ ಹಳೆಯ ಚಪ್ಪಲಿಯನ್ನು ಹೊಲಿಯುತ್ತಿದ್ದರು. ಕಾವ್ಯ ಅಪ್ಪನನ್ನು ನೋಡಿ ಕಿರಿಚಿದಳು, ಅಪ್ಪ, ನನ್ನ ಯೋಗ್ಯತೆ ನಿರ್ಧರಿಸುವುದು ಈ ಮದುವೆಯಲ್ಲ, ನೀವು ಇಲ್ಲದ ಮಂಟಪ ನನಗೆ ಸ್ಮಶಾನವಿದ್ದಂತೆ. ನಿಮಗೆ ಅವಮಾನವಾಗುತ್ತೆ ಅಂತ ನೀವು ಅಂದುಕೊಂಡ್ರೆ ಆ ಅವಮಾನವನ್ನು ಎದುರಿಸುವ ಶಕ್ತಿ ನನಗಿದೆ. ಬನ್ನಿ ಈಗಲೇ ನನ್ನ ಜೊತೆ ಎಂದು ಹಠ ಮಾಡಿ ಅಪ್ಪನನ್ನು ಮದುವೆಯ ಮಂಟಪಕ್ಕೆ ಕರೆತಂದಳು. ಮದುವೆಯ ದಿನ ಬಂದೇ ಬಿಟ್ಟಿತು. ಸಾವಿರಾರು ಜನರ ಮಧ್ಯೆ ಕಾವ್ಯ ಮದುಮಗಳಾಗಿ ವೇದಿಕೆಯ ಮೇಲೆ ನಿಂತಿದ್ದಳು. ಸಮರ್ಥ್ ತಾಳಿ ಕಟ್ಟುವ ಸಮಯ ಬಂದಾಗ ಕಾವ್ಯ ಮದುವೆಯನ್ನು ಒಂದು ಕ್ಷಣ ನಿಲ್ಲಿಸಿದಳು. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರಲು ಕಾವ್ಯ ಅಪ್ಪ ಶಂಕರಪ್ಪನವರನ್ನು ವೇದಿಕೆಯ ಮೇಲೆ ಕರೆದಳು. ಅವಳು ತನ್ನ ಕೈಯಲ್ಲಿದ್ದ ಒಂದು ಬೆಳ್ಳಿಯ ತಟ್ಟೆಯನ್ನು ತಂದಳು. ಎಲ್ಲರೂ ಅವಳು ಅಪ್ಪನಿಗೆ ಏನೋ ದೊಡ್ಡ ಉಡುಗೊರೆ ಕೊಡುತ್ತಾಳೆ ಅಂದುಕೊಂಡರು. ಆದರೆ ಕಾವ್ಯ ಮಾಡಿದ್ದು ಎಲ್ಲರ ಕಣ್ಣಲ್ಲಿ ನೀರು ತರಿಸಿತು. ಅವಳು ಅಪ್ಪನ ಆ ಹರಿದ ಚಪ್ಪಲಿಯನ್ನು ಆ ತಟ್ಟೆಯಲ್ಲಿ ಇಟ್ಟು ಇಡೀ ಸಭೆಯ ಮುಂದೆ ಹೇಳಿದಳು, ನೋಡಿ, ಇಂದು ನಾನು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಈ ಹರಿದ ಚಪ್ಪಲಿಗಳು. ನನ್ನ ಅಪ್ಪ ತನ್ನ ಪಾದದ ಚರ್ಮವನ್ನು ಸವೆಸಿ ನನಗೆ ಬಂಗಾರದ ಪದಕ ಗಳಿಸಿಕೊಟ್ಟಿದ್ದಾರೆ. ಇಂದು ಈ ಮದುವೆಯ ಮಂಟಪದಲ್ಲಿ ಎಲ್ಲಕ್ಕಿಂತ ಪವಿತ್ರವಾದ ವಸ್ತು ಎಂದರೆ ಅದು ನನ್ನ ಅಪ್ಪನ ಈ ಚಪ್ಪಲಿಗಳು. ಕಾವ್ಯ ಅಪ್ಪನ ಪಾದಗಳಿಗೆ ನಮಸ್ಕರಿಸಿದಳು. ಸುಮಿತ್ರಾದೇವಿಯವರ ಅಹಂಕಾರ ಅಂದು ಸಂಪೂರ್ಣವಾಗಿ ಕರಗಿ ಹೋಯಿತು. ಅವರು ಮುಂದೆ ಬಂದು ಶಂಕರಪ್ಪನವರ ಕೈ ಹಿಡಿದು ಕ್ಷಮೆ ಕೇಳಿದರು. ಮದುವೆ ಅದ್ಧೂರಿಯಾಗಿ ನಡೆಯಿತು. ಆದರೆ ಮದುವೆಯಾದ ಕೆಲವು ದಿನಗಳ ನಂತರ ಕಾವ್ಯಾಳಿಗೆ ಒಂದು ಅನಾಮಧೇಯ ಪಾರ್ಸಲ್ ಬಂತು. ಅದರಲ್ಲಿ ಅಪ್ಪ ಶಂಕರಪ್ಪ ಬರೆದಿದ್ದ ಡೈರಿಯ ಕೊನೆಯ ಪುಟವಿತ್ತು. ಆ ಪುಟವನ್ನು ಓದಿದ ಕಾವ್ಯ ಸ್ತಬ್ಧಳಾದಳು. ಅದರಲ್ಲಿ ಅಪ್ಪ ಮರೆಮಾಚಿದ್ದ ಆ ಅಂತಿಮ ಸತ್ಯ ಏನಿತ್ತು? ಶಂಕರಪ್ಪನವರು ಅಷ್ಟೊಂದು ಕಷ್ಟಪಟ್ಟು ಹಣ ಉಳಿಸಿದ್ದು ಕೇವಲ ಫೀಸಿಗಾಗಿ ಮಾತ್ರವಾಗಿರಲಿಲ್ಲವೇ?
ಮದುವೆಯ ನಂತರ ಎಲ್ಲವೂ ಸುಖವಾಗಿದೆ ಅಂದುಕೊಂಡುವಷ್ಟರಲ್ಲಿ ಕಾವ್ಯಾಳಿಗೆ ಅಪ್ಪನ ಹಳೆಯ ಡೈರಿಯ ಕೊನೆಯ ಪುಟ ಸಿಕ್ಕಿತು. ಆ ಪುಟವನ್ನು ಓದಿದ ಕಾವ್ಯಾಳ ಕೈಗಳು ನಡುಗತೊಡಗಿದವು. ಆ ಡೈರಿಯಲ್ಲಿ ಶಂಕರಪ್ಪ ಹೀಗೆ ಬರೆದಿದ್ರು: ಕಾವ್ಯಮ್ಮ, ನೀನು ಇಂದು ಡಾಕ್ಟರ್ ಆಗಿದ್ದೀಯಾ. ನಿನಗೆ ಒಳ್ಳೆ ಮನೆತನದ ಸಂಬಂಧ ಸಿಕ್ಕಿದೆ. ಆದರೆ ನಿನಗೊಂದು ವಿಷಯ ಗೊತ್ತಿಲ್ಲ. ನಾನು ಹರಿದ ಚಪ್ಪಲಿ ಹಾಕಿಕೊಂಡು ಹಣ ಉಳಿಸಿದ್ದು ಕೇವಲ ನಿನ್ನ ಫೀಸಿಗಾಗಿ ಮಾತ್ರವಲ್ಲ. ನಿನ್ನ ಅಸಲಿ ತಂದೆ ತಾಯಿ ಯಾರು ಎಂಬ ಸತ್ಯ ನನಗೆ ಮೊದಲೇ ಗೊತ್ತಿತ್ತು. ಅವರು ಯಾರು ಎಂದು ನಿನಗೆ ಹೇಳಿದ್ದರೆ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯಾ ಎಂಬ ಸಣ್ಣ ಸ್ವಾರ್ಥ ನನ್ನಲ್ಲಿತ್ತು. ಆದರೆ ಈಗ ನೀನು ಮದುವೆಯಾಗಿ ಸುಖವಾಗಿದ್ದೀಯ. ಈ ಸತ್ಯವನ್ನು ಹೊತ್ತು ನಾನು ಸಾಯಲಾರೆ. ಡೈರಿಯ ಆ ಪುಟದಲ್ಲಿ ಕಾವ್ಯಾಳ ಅಸಲಿ ತಂದೆಯ ವಿಳಾಸವಿತ್ತು. ಅವರು ನಗರದ ಅತೀ ದೊಡ್ಡ ಚಾರಿಟಬಲ್ ಆಸ್ಪತ್ರೆಯ ಮಾಲೀಕರಾಗಿದ್ದರು. ಕಾವ್ಯ ಈ ವಿಷಯವನ್ನು ಶಂಕರಪ್ಪನವರ ಬಳಿ ಕೇಳಿದಾಗ ಅವರು ಕಣ್ಣೀರು ಹಾಕುತ್ತಾ ಒಪ್ಪಿಕೊಂಡರು. ಹೌದು ಮಗಳೇ, ಅಂದು ನಿನ್ನನ್ನು ಅಪಘಾತವೊಂದರಲ್ಲಿ ಕಳೆದುಕೊಂಡೆವು ಎಂದು ನಿನ್ನ ಅಸಲಿ ತಂದೆ ತಾಯಿ ಭಾವಿಸಿದ್ದರು. ಆದರೆ ನಾನು ನಿನ್ನನ್ನು ಕಾಪಾಡಿ ಮಗಳಂತೆ ಸಾಕಿದೆ. ಅವರು ಶ್ರೀಮಂತರು, ನಾನೊಬ್ಬ ಬಡವ. ಇಂದು ನಿನ್ನನ್ನು ಅವರಿಗೆ ಒಪ್ಪಿಸುವುದು ನನ್ನ ಕರ್ತವ್ಯ ಎಂದರು. ಕಾವ್ಯ ತನ್ನ ಅಸಲಿ ತಂದೆಯನ್ನು ಭೇಟಿಯಾದಳು. ಅವರು ಕಾವ್ಯಾಳನ್ನು ನೋಡಿ ಅತೀವ ಸಂತೋಷಪಟ್ಟರು. ನನ್ನ ಮಗಳು ಒಬ್ಬ ಡಾಕ್ಟರ್ ಆಗಿ ಸಿಕ್ಕಿದ್ದಾಳೆ ಎಂದರೆ ಅದಕ್ಕೆ ಶಂಕರಪ್ಪನವರೇ ಕಾರಣ. ಬನ್ನಿ ಶಂಕರಪ್ಪನವರೇ, ನೀವು ನಮ್ಮ ಜೊತೆಯೇ ಅರಮನೆಯಂತಹ ಮನೆಯಲ್ಲಿರಿ ಎಂದು ಆಹ್ವಾನಿಸಿದರು. ಆದರೆ ಶಂಕರಪ್ಪ ನಗುತ್ತಾ ನಿರಾಕರಿಸಿದರು. ಬೇಡ ಸ್ವಾಮಿ, ಗೂಡು ಕಟ್ಟುವವರೆಗೂ ಹಕ್ಕಿಯ ಆಶ್ರಯ ಬೇಕು. ಹಕ್ಕಿ ಹಾರಲು ಕಲಿತ ಮೇಲೆ ಗೂಡು ನೆನಪಿರಬೇಕೇ ಹೊರತು ಗೂಡು ಹಕ್ಕಿಯ ಜೊತೆ ಹಾರಲು ಸಾಧ್ಯವಿಲ್ಲ. ನನ್ನ ಮಗಳು ಸುಖವಾಗಿದ್ದಾಳೆ, ಅಷ್ಟೇ ಸಾಕು ಎಂದು ಮತ್ತೆ ಅದೇ ಹಳ್ಳಿಗೆ ಮರಳಲು ಸಿದ್ಧರಾದರು. ಶಂಕರಪ್ಪ ಬಸ್ಸಿನ ಕಡೆಗೆ ನಡೆಯುವಾಗ ಕಾವ್ಯ ಓಡುತ್ತಾ ಬಂದು ಅಡ್ಡ ನಿಂತಳು. ಅವಳು ತನ್ನ ಕೈಯಲ್ಲಿದ್ದ ಒಂದು ಹೊಸ ಪಾದರಕ್ಷೆಯ ಪೆಟ್ಟಿಗೆಯನ್ನು ಅಪ್ಪನ ಮುಂದಿಟ್ಟಳು. ಅಪ್ಪ, ಇಷ್ಟು ವರ್ಷ ನನ್ನ ಕನಸಿಗಾಗಿ ನೀವು ಹರಿದ ಚಪ್ಪಲಿ ಹಾಕಿಕೊಂಡಿದ್ದೀರಿ. ಇಂದು ನಾನು ವೈದ್ಯೆಯಾಗಿ ನಿಮಗೆ ಕೊಡುವ ಮೊದಲ ಉಡುಗೊರೆ ಇದು ಎಂದು ಹೇಳಿ ಆ ಹೊಸ ಚಪ್ಪಲಿಯನ್ನು ಅಪ್ಪನ ಪಾದಕ್ಕೆ ತೊಡಿಸಲು ಮುಂದಾದಳು. ಆದರೆ ಶಂಕರಪ್ಪ ಆ ಚಪ್ಪಲಿಗಳನ್ನು ಹಾಕಿಕೊಳ್ಳಲು ನಿರಾಕರಿಸಿದರು. ಅವರ ನಿರಾಕರಣೆಯ ಹಿಂದೆ ಒಂದು ಆಘಾತಕಾರಿ ಕಾರಣವಿತ್ತು. ಶಂಕರಪ್ಪನವರ ಪಾದಗಳು ಏನಾಗಿದ್ದವು? ಅವರು ಹೊಸ ಚಪ್ಪಲಿ ಹಾಕಿಕೊಳ್ಳಲು ಏಕೆ ಸಾಧ್ಯವಿರಲಿಲ್ಲ? ಕಾವ್ಯ ಅಪ್ಪನ ಪಾದಗಳ ಬಳಿ ಕುಳಿತು ಆ ಹೊಸ ಚಪ್ಪಲಿಯನ್ನು ತೊಡಿಸಲು ಹೋದಾಗ ಆ ಶಂಕರಪ್ಪನವರ ಪಾದಗಳು ಅಲುಗಾಡುತ್ತಿರಲಿಲ್ಲ. ಕಾವ್ಯ ಪಾದಗಳನ್ನು ಮುಟ್ಟಿದಾಗ ಅವು ಕಲ್ಲಿನಂತೆ ತಣ್ಣಗಾಗಿದ್ದವು. ಅವಳು ಗಾಬರಿಯಿಂದ ಅಪ್ಪನ ಬಟ್ಟೆಯನ್ನು ಸ್ವಲ್ಪ ಮೇಲೆ ಸರಿಸಿದಾಗ ಆಘಾತವಾಯಿತು. ಶಂಕರಪ್ಪನವರ ಒಂದು ಪಾದಕ್ಕೆ ಈಗ ಕೃತಕ ಪಾದವನ್ನು, ಆರ್ಟಿಫಿಷಿಯಲ್ ಲೆಗ್ ಅಳವಡಿಸಲಾಗಿತ್ತು. ಕಾವ್ಯ ಕಿರುಚಿದಳು. ಅಪ್ಪ, ಏನಿದು? ನಿಮ್ಮ ಕಾಲು ಏನಾಯಿತು? ನನಗೆ ಯಾಕೆ ಹೇಳಲಿಲ್ಲ ಎಂದು ಅಳುತ್ತಾ ಕೇಳಿದಳು. ಶಂಕರಪ್ಪ ಮೌನವಾಗಿ ಕಣ್ಣೀರು ಹಾಕುತ್ತಾ ಸತ್ಯ ಬಾಯ್ಬಿಟ್ಟರು. ಮಗಳೇ, ನಿನ್ನ ಫೈನಲ್ ಇಯರ್ ಮೆಡಿಕಲ್ ಎಕ್ಸಾಮ್ ಸಮಯದಲ್ಲಿ ನಿನಗೆ ಓದಲು ಹಣದ ತುಂಬ ಅವಶ್ಯಕತೆ ಇತ್ತು. ಅಂದು ನಾನು ಫಾರ್ಮಸಿಯಲ್ಲಿ ಕೆಲಸ ಮುಗಿಸಿ ಬರುತ್ತಿರುವಾಗ ಅಪಘಾತವಾಯಿತು. ಡಾಕ್ಟರ್ ಕಾಲು ಕತ್ತರಿಸಬೇಕು ಅಂದರು. ನನಗೆ ಬಂದ ಇನ್ಶೂರೆನ್ಸ್ ಹಣವನ್ನು ನಾನು ಚಿಕಿತ್ಸೆಗೆ ಬಳಸಿಕೊಂಡಿದ್ದರೆ ನಿನ್ನ ಫೀಸು ಕಟ್ಟಲು ಹಣವಿರುತ್ತಿರಲಿಲ್ಲ. ಅದಕ್ಕೆ ನಾನು ಸರಿಯಾದ ಚಿಕಿತ್ಸೆ ಪಡೆಯದೆ ಆ ಹಣವನ್ನು ನಿನಗೆ ಕಳಿಸಿಕೊಟ್ಟೆ. ಆ ಹರಿದ ಚಪ್ಪಲಿಯನ್ನು ನಾನು ಯಾಕೆ ಬಿಡಲಿಲ್ಲ ಅಂದರೆ ಅದರೊಳಗೆ ಈ ಕೃತಕ ಪಾದ ಯಾರಿಗೂ ಕಾಣದಂತೆ ಅಡಗಿಸಿಟ್ಟಿದ್ದೆ ಅಂದರು. ಜಗತ್ತಿನಲ್ಲಿ ಅಪ್ಪನನ್ನು ಬಿಟ್ಟರೆ ಇನ್ಯಾರು ಹೀಗೆ ಮಾಡಬಲ್ಲರು? ತನ್ನ ಕಾಲನ್ನೇ ಕಳೆದುಕೊಂಡರೂ ಮಗಳ ಭವಿಷ್ಯ ಕುಂಟಬಾರದೆಂದು ಶಂಕರಪ್ಪ ಮೌನವಾಗಿ ನೋವನ್ನು ನುಂಗಿದರು. ಆ ಹರಿದ ಚಪ್ಪಲಿ ಕೇವಲ ಬಡತನದ ಸಂಕೇತವಾಗಿರಲಿಲ್ಲ. ಅದು ಅಪ್ಪ ಮಗಳಿಗಾಗಿ ಮಾಡಿದ ರಕ್ತಸಿತ ತ್ಯಾಗದ ಗುರುತಾಗಿತ್ತು. ಕಾವ್ಯ ಅಪ್ಪನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಅಪ್ಪ, ನಾನು ಎಂತಹ ವೈದ್ಯೆ? ಜಗತ್ತಿನ ಕಾಯಿಲೆ ವಾಸಿ ಮಾಡೋಕೆ ಹೋಗಿದ್ದೆ. ಆದರೆ ನನ್ನನ್ನು ಬೆಳೆಸಿದ ಪಾದಗಳು ಕಳಚಿಕೊಳ್ಳುವಾಗ ನಾನು ಪಕ್ಕದಲ್ಲಿ ಇರಲಿಲ್ಲ ಎಂದು ತನ್ನನ್ನು ತಾನು ಹೀಯಾಳಿಸಿಕೊಂಡಳು. ಆದರೆ ಶಂಕರಪ್ಪನವರಿಗೆ ಬದುಕು ಇಲ್ಲಿಯೇ ನಿಲ್ಲಲಿಲ್ಲ. ಶಂಕರಪ್ಪನವರ ಈ ತ್ಯಾಗದ ಕತೆ ಕೇಳಿದ ಕಾವ್ಯಾಳ ಅಸಲಿ ತಂದೆ ಅವರಿಗೊಂದು ಅನಿರೀಕ್ಷಿತ ಗೌರವ ನೀಡಲು ನಿರ್ಧರಿಸಿದರು. ಅವರು ಆಯೋಜಿಸಿದ ಆ ದೊಡ್ಡ ಸಮಾರಂಭದಲ್ಲಿ ಶಂಕರಪ್ಪನವರಿಗೆ ಸಿಕ್ಕ ಆ ಗೌರವವೇನು ಮತ್ತು ಕಾವ್ಯ ತನ್ನ ವೃತ್ತಿ ಜೀವನದಲ್ಲಿ ತೆಗೆದುಕೊಂಡ ಆ ಅತೀ ದೊಡ್ಡ ಶಪಥವೇನು?
ನಗರದ ಅತಿ ದೊಡ್ಡ ಸಭಾಂಗಣದಲ್ಲಿ ಒಂದು ವಿಶೇಷ ಸಮಾರಂಭ ಏರ್ಪಡಿಸಲಾಗಿತ್ತು. ಅಲ್ಲಿ ರಾಜ್ಯದ ಗಣ್ಯ ವ್ಯಕ್ತಿಗಳು ನೆರೆದಿದ್ದರು. ಕಾವ್ಯ ತನ್ನ ಅಪ್ಪ ಶಂಕರಪ್ಪನವರ ಕೈ ಹಿಡಿದು ವೇದಿಕೆಯ ಮೇಲೆ ಕರೆತಂದಳು. ಎಲ್ಲರೂ ಶಂಕರಪ್ಪನವರ ಸಾಧಾರಣ ಉಡುಗೆ ನೋಡಿ ಆಶ್ಚರ್ಯಪಟ್ಟರು. ಅವರ ಕಾವ್ಯಾಳ ಅಸಲಿ ತಂದೆ ಮೈಕ್ ಹಿಡಿದು ಮಾತನಾಡಲು ಶುರು ಮಾಡಿದರು. ಇಂದು ನಾವು ನಮ್ಮ ಆಸ್ಪತ್ರೆಯ ಹೊಸ ವಿಭಾಗವನ್ನು ಉದ್ಘಾಟಿಸುತ್ತಿದ್ದೇವೆ. ಸಾಮಾನ್ಯವಾಗಿ ಇಂತಹ ದೊಡ್ಡ ಕಟ್ಟಡಗಳಿಗೆ ದೊಡ್ಡ ರಾಜಕಾರಣಿಗಳ ಅಥವಾ ಶ್ರೀಮಂತರ ಹೆಸರನ್ನು ಇಡಲಾಗುತ್ತದೆ. ಆದರೆ ಇಂದು ಈ ವಿಭಾಗಕ್ಕೆ ನಾನು ಒಬ್ಬ ಶ್ರೇಷ್ಠ ತಂದೆಯ ಹೆಸರು ಇಡುತ್ತಿದ್ದೇನೆ ಎಂದರು. ತೆರೆಯ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಮೂಡಿಬಂತು, ಶಂಕರಪ್ಪ ಉಚಿತ ವೈದ್ಯಕೀಯ ಸೇವಾ ಕೇಂದ್ರ. ಅಷ್ಟೇ ಅಲ್ಲದೆ ಈ ವಿಭಾಗದ ಗೋಡೆಯ ಮೇಲೆ ಶಂಕರಪ್ಪನವರ ಆ ಹಳೆಯ ಹರಿದ ಚಪ್ಪಲಿಯ ಭಾವಚಿತ್ರವನ್ನು ಹಾಕಲಾಗಿತ್ತು. ಅದರ ಕೆಳಗೆ ಬರೆಯಲ್ಪಟ್ಟಿತು, ತ್ಯಾಗದ ಪಾದಗಳು ಸವೆದಿದ್ದಕ್ಕೆ ಎಂದು ಸಾವಿರಾರು ಜೀವಗಳು ಉಳಿಯುತ್ತಿವೆ. ಇಡೀ ಸಭೆ ಎದ್ದು ನಿಂತು ಚಪ್ಪಾಳೆ ತಟ್ಟಿತು. ಶಂಕರಪ್ಪನವರ ಕಣ್ಣಲ್ಲಿ ನೀರು ತುಂಬಿತು. ಒಬ್ಬ ಬಡಗೂಲಿ ಆಳಿಗೆ ಇಂತಹ ಗೌರವ ಸಿಗುತ್ತದೆ ಎಂದರೆ ಅವರು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಅಂದು ಕಾವ್ಯ ಕೂಡ ಒಂದು ದೊಡ್ಡ ಶಪಥ ಮಾಡಿದಳು. ನನ್ನ ಅಪ್ಪ ತನ್ನ ಚಿಕಿತ್ಸೆಯ ಹಣವನ್ನು ಮಾರಿ ನನ್ನನ್ನು ಡಾಕ್ಟರ್ ಮಾಡಿದ್ದಾರೆ. ಇನ್ನು ಮುಂದೆ ಆ ಆಸ್ಪತ್ರೆಯ ಬರುವ ಯಾವುದೇ ಬಡ ತಂದೆಗೆ ಹಣದ ಕೊರತೆಯಿಂದ ಚಿಕಿತ್ಸೆ ನಿಲ್ಲಬಾರದು. ನನ್ನ ಜೀವನವಿಡೀ ನಾನು ಬಡವರಿಗಾಗಿ ಉಚಿತವಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ಘೋಷಿಸಿದಳು. ಸಮಾರಂಭ ಮುಗಿದು ಮನೆಗೆ ಬಂದ ಮೇಲೆ ಶಂಕರಪ್ಪನವರಿಗೆ ಒಂದು ನೆಮ್ಮದಿ ಸಿಕ್ಕಿತು. ಆದರೆ ಅಂದೇ ರಾತ್ರಿ ಶಂಕರಪ್ಪನವರಿಗೆ ಒಂದು ವಿಚಿತ್ರವಾದ ಕನಸು ಬಿತ್ತು. ಆ ಕನಸಿನಲ್ಲಿ ಕಾವ್ಯಾಳ ತಾಯಿ ಬಂದು ಏನೋ ಒಂದು ಎಚ್ಚರಿಕೆ ನೀಡಿದಂತಾಯಿತು. ಮರುದಿನ ಬೆಳಿಗ್ಗೆ ಶಂಕರಪ್ಪ ಕಾಣೆಯಾಗಿದ್ದರು. ಅವರು ಹೋಗುವ ಮುನ್ನ ಕಾವ್ಯಾಳ ಬೆಡ್ ಪಕ್ಕದಲ್ಲಿ ಒಂದು ಸಣ್ಣ ವಿಲ್ ಬಿಟ್ಟು ಹೋಗಿದ್ದರು. ಆ ಪತ್ರದಲ್ಲಿ ಹೀಗೆ ಬರೆದಿತ್ತು, ಮಗಳೇ ಕಾವ್ಯ, ಇಡೀ ಜಗತ್ತು ನನ್ನನ್ನು ತ್ಯಾಗಮಯಿ ಅಪ್ಪ ಎಂದು ಹೊಗಳುತ್ತಿದೆ. ಆದರೆ ನನ್ನ ಎದೆಯೊಳಗೆ ಒಂದು ಸತ್ಯ ನನ್ನನ್ನು ಉಸಿರುಗಟ್ಟಿಸುತ್ತಿದೆ. ಅಂದು ಅಪಘಾತ ನಡೆದಾಗ ನಿನ್ನ ಅಸಲಿ ತಂದೆ ತಾಯಿ ನಿನ್ನನ್ನು ಹುಡುಕುತ್ತಾ ಬಂದಿದ್ದರು. ಆದರೆ ನಾನು ಸ್ವಾರ್ಥಿಯಾಗಿ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯ ಎಂಬ ಭಯದಿಂದ ಮಗು ಸತ್ತು ಹೋಗಿದೆ ಎಂದು ಅವರಿಗೆ ಸುಳ್ಳು ಹೇಳಿದೆ. ಆ ಪಾಪದ ಹೊರೆ ನನ್ನನ್ನು ಕಾಡುತ್ತಿದೆ. ಆಸ್ಪತ್ರೆಗೆ ನನ್ನ ಹೆಸರಿಟ್ಟು ನನ್ನನ್ನು ದೇವರೆಂದು ಪೂಜಿಸಬೇಡಿ. ನಾನು ಒಬ್ಬ ಅಪರಾಧಿ. ನಾನು ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಕಾಶಿಗೆ ಹೋಗುತ್ತಿದ್ದೇನೆ. ನನ್ನ ಹುಡುಕಬೇಡಿ. ಕಾವ್ಯ ಸ್ತಬ್ಧಳಾದಳು. ತನ್ನ ಅಪ್ಪ ಇಂತಹ ಸುಳ್ಳು ಹೇಳಿರಲು ಸಾಧ್ಯವೇ ಎಂದು ಅವಳಿಗೆ ನಂಬಲಾಗಲಿಲ್ಲ. ಆದರೆ ಅವಳಿಗೆ ಶಂಕರಪ್ಪನವರ ಮೇಲಿನ ಪ್ರೀತಿ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಅವಳು ಸಮರ್ಥ್ ಜೊತೆಗೂಡಿ ಕಾಶಿಗೆ ಹೊರಟಳು. ಗಂಗೆಯ ತೀರದಲ್ಲಿ ಪ್ರತಿಯೊಬ್ಬ ಸನ್ಯಾಸಿಯನ್ನು, ಪ್ರತಿಯೊಬ್ಬ ವೃದ್ಧನನ್ನು ಹುಡುಕಿದಳು. ಕೊನೆಗೂ ಗಂಗೆಯ ದಂಡೆಯ ಮೇಲೆ ಒಬ್ಬ ಮುದಿ ವ್ಯಕ್ತಿ ಅನಾಥ ಮಕ್ಕಳಿಗೆ ಪಾಠ ಮಾಡುತ್ತಾ ಕುಳಿತಿದ್ದರು. ಅವರ ಪಾದಗಳಲ್ಲಿ ಅದೇ ಹಳೆಯ ಹರಿದ ಚಪ್ಪಲಿ ಇತ್ತು. ಆ ಚಪ್ಪಲಿ ನೋಡಿದ್ದ ಕಾವ್ಯ ತನ್ನ ಅಪ್ಪನನ್ನು ಗುರುತಿಸಿದಳು. ಶಂಕರಪ್ಪ ಅನಾಥ ಮಕ್ಕಳಲ್ಲಿ ತನ್ನ ಕಾವ್ಯಾಳನ್ನು ಕಾಣುತ್ತಾ ತನ್ನ ಬಳಿ ಇದ್ದ ಅಲ್ಪ ಹಣದಿಂದ ಅವರಿಗೆ ಊಟ ಹಾಕಿಸುತ್ತಿದ್ದರು. ಕಾವ್ಯ ಓಡಿ ಹೋಗಿ ಅಪ್ಪನನ್ನು ಅಪ್ಪಿಕೊಂಡಳು. ಯಾಕೆ ಅಪ್ಪ ಹೀಗೆ ಮಾಡಿದ್ರಿ? ಆ ಸುಳ್ಳು ನಿಮ್ಮ ಪ್ರೀತಿಯ ಮುಂದೆ ತುಂಬ ಚಿಕ್ಕದು. ನೀವು ನನ್ನನ್ನು ಉಳಿಸಿಕೊಳ್ಳಲು ಆ ಸುಳ್ಳು ಹೇಳಿರಬಹುದು. ಆದರೆ ನನ್ನನ್ನು ಬೆಳೆಸಲು ನೀವು ಸುರಿಸಿದ ಬೆವರು ಸತ್ಯ. ನಿಮ್ಮ ಆ ಒಂದು ತಪ್ಪಿಗಾಗಿ ಇಡೀ ಜೀವನದ ತ್ಯಾಗವನ್ನು ಮರೆಯೋಕೆ ನನಗಾಗಲ್ಲ ಎಂದು ಕಣ್ಣೀರಿಟ್ಟಳು. ಆದರೆ ಶಂಕರಪ್ಪ ಹೇಳಿದರು, ಬೇಡ ಮಗಳೇ, ನಾನು ನಿನ್ನ ಜೊತೆ ಬಂದರೆ ಸಮಾಜ ನಿಮ್ಮನ್ನು ನೋಡಿ ನಗುತ್ತದೆ. ಒಬ್ಬ ಕಳ್ಳ ಅಪ್ಪನ ಮಗಳು ಎಂದು ನಿನ್ನನ್ನು ಕರೆಯುವುದು ನನಗೆ ಇಷ್ಟವಿಲ್ಲ ಅಂದರು. ಆಗ ಕಾವ್ಯ ಒಂದು ಅದ್ಭುತವಾದ ಮಾತು ಹೇಳಿದಳು. ಅಪ್ಪ, ಪ್ರೀತಿಗಾಗಿ ಮಾಡಿದ ತಪ್ಪು ಪಾಪವಲ್ಲ, ಅದು ಮಮತೆ. ನೀವು ಬರದಿದ್ದರೆ ನಾನು ಇಲ್ಲೇ ಗಂಗೆಯ ತೀರದಲ್ಲಿ ನಿಮ್ಮ ಜೊತೆ ಇರುತ್ತೇನೆ ಹೊರತು ಆ ಅರಮನೆಗೆ ಮರಳುವುದಿಲ್ಲ ಎಂದು ಹಠ ಹಿಡಿದಳು. ಕೊನೆಗೂ ಶಂಕರಪ್ಪ ಮಗಳ ಹಠಕ್ಕೆ ಸೋತು ಮನೆಗೆ ಮರಳಲು ಒಪ್ಪಿದರು. ಆದರೆ ಅವರು ಮನೆಗೆ ಮರಳಿದಾಗ ಅಲ್ಲಿ ಅವರಿಗೆ ಒಂದು ಅತಿ ದೊಡ್ಡ ಶಾಕ್ ಕಾದಿತ್ತು. ಶಂಕರಪ್ಪನವರು ಅಂದು ಕಾಪಾಡಿದ್ದು ಕೇವಲ ಕಾವ್ಯಾಳನ್ನು ಮಾತ್ರವಲ್ಲ ಎಂಬ ಸತ್ಯವೊಂದು ಬಯಲಾಯಿತು. ಕಾವ್ಯಾಳ ಅಸಲಿ ತಂದೆ ಶಂಕರಪ್ಪನವರನ್ನು ಎದುರುಕೊಂಡರು. ಅವರ ಕೈಯಲ್ಲಿ ಒಂದು ಹಳೆಯ ನ್ಯೂಸ್ ಪೇಪರ್ ತುಣುಕಿತ್ತು. ಅವರು ಹೇಳಿದರು, ಶಂಕರಪ್ಪನವರೇ, ನೀವು ಕಾವ್ಯಾಳನ್ನು ನಮಗೆ ಸಿಗದಂತೆ ಸುಳ್ಳು ಹೇಳಿದೆ ಎಂದು ಕೊರಗುತ್ತಿದ್ದೀರಿ ಅಲ್ವಾ? ಆದರೆ ಈ ಪೇಪರ್ ನೋಡಿ, ಅಂದು ನಡೆದ ಅಪಘಾತದಲ್ಲಿ ನಮ್ಮ ಇಡೀ ಕುಟುಂಬವೇ ಸತ್ತು ಹೋಗಿದೆ ಎಂದು ಪೊಲೀಸರು ರಿಪೋರ್ಟ್ ಕೊಟ್ಟಿದ್ದರು. ಆ ಸಮಯದಲ್ಲಿ ನಮ್ಮ ಆಸ್ತಿಯ ಮೇಲೆ ಕಣ್ಣಿದ್ದ ನಮ್ಮ ಸ್ವಂತ ಬಂಧುಗಳೇ ನಮ್ಮನ್ನು ಸಾಯಿಸಲು ಸಂಚು ಮಾಡಿದ್ದರು. ಒಂದು ವೇಳೆ ಅಂದು ನೀವು ಕಾವ್ಯಾಳನ್ನು ನಮಗೆ ಒಪ್ಪಿಸಿದ್ದರೂ ಆ ಆಸ್ತಿ ಲಾಲಾಸೆಯ ಜನ ಅವಳನ್ನು ಬದುಕಲು ಬಿಡುತ್ತಿರಲಿಲ್ಲ. ಅಂದರೆ ಶಂಕರಪ್ಪ ಅಂದು ಹೇಳಿದ ಒಂದು ಸುಳ್ಳು ಕಾವ್ಯಾಳನ್ನು ಸಾವಿನ ದವಡೆಯಿಂದ ಕಾಪಾಡಿತ್ತು. ಅವರು ಮಗಳನ್ನು ಕೇವಲ ಬೆಳೆಸಿದಷ್ಟೇ ಅಲ್ಲದೆ ಅವಳಿಗೆ ಅರಿವಿಲ್ಲದಂತೆ ಅವಳ ಪ್ರಾಣವನ್ನು ಉಳಿಸಿದ್ದರು.
ಇದು ತಿಳಿದಾಗ ಶಂಕರಪ್ಪನವರಿಗೆ ಎದೆಯ ಮೇಲಿದ್ದ ಆ ಪಾಪದ ಹೊರೆ ಕಳಚಿ ಬಿತ್ತು. ಕಾಲ ಉರುಳಿತು. ಕಾವ್ಯಾಳ ಆಸ್ಪತ್ರೆ ಇಂದು ರಾಜ್ಯದಲ್ಲೇ ಅತೀ ದೊಡ್ಡ ಉಚಿತ ಸೇವಾ ಕೇಂದ್ರವಾಯಿತು. ಶಂಕರಪ್ಪ ಈಗ ವಯಸ್ಸಾದವರಾದರು. ಪ್ರತಿದಿನ ಬೆಳಿಗ್ಗೆ ಎದ್ದು ಆಸ್ಪತ್ರೆಯ ಮುಂಭಾಗದಲ್ಲಿ ಕುಳಿತು ಬರುವ ರೋಗಗಳಿಗೆ ಧೈರ್ಯ ತುಂಬುತ್ತಿದ್ದರು. ಕಾವ್ಯ ಈಗ ದೊಡ್ಡ ವೈದ್ಯೆ ಆದರೂ ಪ್ರತಿದಿನ ಭಾರೀ ಆಪರೇಷನ್ ಥಿಯೇಟರ್ಗೆ ಹೋಗುವ ಮುನ್ನ ಅಪ್ಪನ ಪಾದಗಳಿಗೆ ನಮಸ್ಕರಿಸುವುದನ್ನು ಮರೆಯುತ್ತಿರಲಿಲ್ಲ. ಕಾವ್ಯ ತನ್ನ ಅಪ್ಪನಿಗೆ ಒಂದು ಉಡುಗೊರೆ ನೀಡಿದಳು. ಅದು ಒಂದು ಬೆಳ್ಳಿಯ ಪೆಟ್ಟಿಗೆ. ಶಂಕರಪ್ಪ ಅದನ್ನು ತೆರೆದಾಗ ಅವರ ಕಣ್ಣುಗಳು ತೇವವಾದವು. ಅದರೊಳಗೆ ಯಾವುದೇ ಬಂಗಾರವಿರಲಿಲ್ಲ. ಬದಲಾಗಿ ಅಂದು ಕಾವ್ಯ ಸಿಟ್ಟಿನಲ್ಲಿ ಎಸೆದಿದ್ದ 10 ಕಡೆ ಹೊಲಿಗೆ ಹಾಕಿದ್ದ ಅಪ್ಪನ ಅದೇ ಹಳೆಯ ಅರಿದ ಚಪ್ಪಲಿ ಇತ್ತು. ಆದರೆ ಈಗ ಆ ಚಪ್ಪಲಿಗೆ ಬಂಗಾರದಂತಹ ಲೇಪನ ಮಾಡಿಸಲಾಗಿತ್ತು. ಕಾವ್ಯ ಹೇಳಿದಳು, ಅಪ್ಪ, ನನಗೆ ಬಂಗಾರದ ಪದಕ ಗೆಲ್ಲಿಸಿಕೊಟ್ಟ ಈ ಪಾದಗಳು ಸವೆದಿದ್ದಕ್ಕೆ ಪ್ರತಿಯಾಗಿ ನಾನು ಕೊಡುವ ಪುಟ್ಟ ಕಾಣಿಕೆ ಇದು. ಈ ಹರಿದ ಚಪ್ಪಲಿಯೇ ನಮಗೆ ದೇವಸ್ಥಾನದ ವಿಗ್ರಹಕ್ಕಿಂತ ಪವಿತ್ರ ಎಂದು. ಶಂಕರಪ್ಪ ಮಗಳನ್ನು ಅಪ್ಪಿಕೊಂಡರೂ ಆ ಹರಿದ ಚಪ್ಪಲಿಯ ಪಯಣ ಇಂದು ಒಂದು ಸುಂದರ ಸುಖಾಂತ್ಯ ಕಂಡಿತ್ತು. ಸ್ನೇಹಿತರೆ, ಈ ಸುದೀರ್ಘ ಪಯಣದಲ್ಲಿ ನಮ್ಮ ಜೊತೆಗಿದ್ದದಕ್ಕೆ ಧನ್ಯವಾದಗಳು. ಶಂಕರಪ್ಪ ಮತ್ತು ಕಾವ್ಯಾಳ ಈ ಕತೆ ನಮಗೆ ಕಲಿಸುವುದು ಒಂದೇ ಪಾಠ. ನಮ್ಮ ತಂದೆ ತಾಯಿ ಹಾಕುವ ಬಟ್ಟೆ ಹಳೆಯದಿರಬಹುದು, ಅವರು ಹಾಕುವ ಚಪ್ಪಲಿ ಅರಿದಿರಬಹುದು, ಆದರೆ ಅವರು ನಮ್ಮ ಭವಿಷ್ಯಕ್ಕಾಗಿ ಸುರಿಸುವ ಬೆವರು ಮತ್ತು ಮಾಡುವ ತ್ಯಾಗ ಎಂದಿಗೂ ಹಳೆಯದಾಗುವುದಿಲ್ಲ. ನಿಮ್ಮ ಸಾಧನೆಯ ಹಾದಿಯಲ್ಲಿ ನಿಮ್ಮ ತಂದೆ ತಾಯಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಬೇಡಿ. ಈ ಕತೆ ನಿಮ್ಮ ಹೃದಯಕ್ಕೆ ಮುಟ್ಟಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಅಪ್ಪನಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಲವ್ ಯು ಅಪ್ಪ ಎಂದು ಬರೆಯಿರಿ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಹೀಗೇ ಇರಲಿ. ಧನ್ಯವಾದಗಳು.